ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಇವತ್ತಿನ ಮೆಗಾ ಸುದ್ದಿಯಲ್ಲಿ ಕರ್ನಾಟಕದ ಕೆಪಿಎಸ್ಸಿ ಹಗರಣದ ಬಗ್ಗೆ ಚರ್ಚೆ ಮಾಡೋದಿದೆ. ಅದಕ್ಕಿಂತ ಮೊದಲು ಈಗ ನಡೆದಿರುವ ಮಹತ್ವದ ಬೆಳವಣಿಗೆ, ಕೇಂದ್ರ ಶಿಕ್ಷಣ ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು. ಈ ಸೋರಿಕೆ ಆದ ನಂತರ ಕಾಕ್ರೋಚ್ ಜನತಾ ಪಾರ್ಟಿ ದೆಹಲಿಯ ಜಂತರ್ ಮಂತರ್ನಲ್ಲಿ ವ್ಯಾಪಕವಾದಂಥ ಪ್ರತಿಭಟನೆ ಮಾಡಿತ್ತು. ಧರ್ಮೇಂದ್ರ ಪ್ರಧಾನ್ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಮೊಟ್ಟ ಮೊದಲ ಬೇಡಿಕೆ ಇಟ್ಟಿದ್ದು ಸಿಜೆಪಿ. ಅದಾದ ನಂತರ ಕಾಂಗ್ರೆಸ್ ಧ್ವನಿಗೂಡಿಸಿತ್ತು ಅದಕ್ಕೆ. ಇದೀಗ ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿ ಹೋರಾಟಕ್ಕೆ ಮಣಿದು ಇದೀಗ ರಾಜೀನಾಮೆ ಸಲ್ಲಿಕೆ ಮಾಡಿರೋದು. ಮೇ 3, 2026 ನೀಟ್ ಯುಜಿ ಪರೀಕ್ಷೆಯ ಈ ಪ್ರಶ್ನೆ ಪತ್ರಿಕೆಗಳು ಸಾಮಾಜಿಕ ಮಾಧ್ಯಮಗಳಲ್ಲೆಲ್ಲ ವೈರಲ್ ಆಗಿತ್ತು. ಅದು ಮಹಾರಾಷ್ಟ್ರದ ಒಂದು ಪ್ರದೇಶದಿಂದ ತನ್ನ ಲಿಂಕನ್ನು ಬೆಳೆಸಿತ್ತು ಅನ್ನೋದು ತನಿಖೆಯ ನಂತರ ಎಲ್ಲವೂ ಕೂಡ ಗೊತ್ತಾಗಿತ್ತು. ಹಲವು ಬೇಡಿಕೆಗಳನ್ನು ಇಟ್ಟು ಸಿಜೆಪಿ ಹೋರಾಟ ಮಾಡ್ತಾ ಇತ್ತು. ಸೋನಂ ವಾಂಗ್ಚುಕ್ ಕೂಡ ಉಪವಾಸವನ್ನ ಮಾಡಿದ್ರು. ಉಪವಾಸದ ಬೇಡಿಕೆಗಳು ರಾಜೀನಾಮೆ ಕೊಡಬೇಕು ಧರ್ಮೇಂದ್ರ ಪ್ರಧಾನ್. ನೀಟ್ ಯುಜಿ ಪರೀಕ್ಷೆ ಈ ಅಕ್ರಮದ ನಂತರ ಕೆಲ ವಿದ್ಯಾರ್ಥಿಗಳು ಮಾನಸಿಕವಾಗಿ ಕುಗ್ಗಿ ಆತ್ಮಹತ್ಯೆ ಮಾಡಿಕೊಂಡು ಮೃತಪಟ್ಟಿದ್ದಾರೆ. ಅವರ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಹಣವನ್ನು ಪರಿಹಾರದ ರೂಪದಲ್ಲಿ ಕೊಡಬೇಕು. ಇತ್ತೀಚೆಗೆ ನಡೆದಂತಹ ದೆಹಲಿಯ ಹೋರಾಟದಲ್ಲಿ ಕೆಲವರ ಮೇಲೆ FIR ದಾಖಲಾಗಿದೆ. ಕೆಲವೊಂದಿಷ್ಟು ಜನರನ್ನ ಟಾರ್ಗೆಟ್ ಮಾಡಲಾಗ್ತಿದೆ. ಈ ಟಾರ್ಗೆಟ್ ಮಾಡುವುದನ್ನು ಬಿಡಬೇಕು, FIR ಹಾಕಿದ್ದನ್ನು ರದ್ದತಿ ಮಾಡಬೇಕು ಅಂತ ಅವರೆಲ್ಲ ಬೇಡಿಕೆಯನ್ನು ಇಟ್ಟಿದ್ರು. ಮೊನ್ನೆ ರಾತ್ರಿ ಏಕಾಏಕಿಯಾಗಿ JP ನಡ್ಡಾ ಸೇರಿದಂತೆ ಮತ್ತೊಬ್ಬ ಕೇಂದ್ರ ಸಚಿವರು ಸೋನಂ ವಾಂಗ್ಚುಕ್ ಅವರನ್ನು ಭೇಟಿಯಾದರು. ಉಪವಾಸವನ್ನು ಕೈ ಬಿಡಬೇಕು ಅಂತ ಮನವಿಯನ್ನು ಸಲ್ಲಿಕೆ ಮಾಡಿದರು. ನಿಮ್ಮ ಬೇಡಿಕೆಗಳನ್ನು ನಾವು ಈಡೇರಿಕೆ ಮಾಡ್ತೀವಿ ಅಂತ ಹೇಳಿ ಕೈ ಬರಹದ ಮೂಲಕ ಅವರಿಗೆ ಅದನ್ನು ಕೊಟ್ಟಿದ್ದನ್ನು ನಾವು ನೋಡಿದ್ವಿ. ನಿನ್ನೆ ಅದೇ JP ನಡ್ಡಾ ಅವರ ಎದುರುಗಡೆ 2 ಹಂತದ ಮಾತುಕತೆಗಳಾಗಿತ್ತು. ಸಿಜೆಪಿಯ 2 ವಕ್ತಾರರು ಕೇಂದ್ರ ಸಚಿವರನ್ನ ಭೇಟಿ ಮಾಡಿದ್ರು. ಆ ಕೇಂದ್ರ ಸಚಿವರನ್ನ ಭೇಟಿ ಮಾಡಿದ ನಂತರ ತಮ್ಮ 3 ಬೇಡಿಕೆಗಳನ್ನು ಇಟ್ಟಿದ್ರು. ಮೊದಲ ಬೇಡಿಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ, 2ನೇ ಬೇಡಿಕೆ 1 ಕೋಟಿ ರೂಪಾಯಿ ಪರಿಹಾರ, 3ನೇ ಬೇಡಿಕೆ FIR ರದ್ದತಿ. 2 ಬೇಡಿಕೆಗಳ ಬಗ್ಗೆ ಓಕೆ ಎಂದು 3ನೇ ಬೇಡಿಕೆ ಬಗ್ಗೆ ನಾಳೆ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ರು. ಇದೀಗ ಆ ನಿರ್ಧಾರ ಪ್ರಕಟವಾಗಿದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಧರ್ಮೇಂದ್ರ ಪ್ರಧಾನ್ ಪ್ರಧಾನಮಂತ್ರಿಗಳಿಗೆ ಬರೆದಿರುವಂತಹ ರಾಜೀನಾಮೆ ಪತ್ರ ಇದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಜೆಪಿಯ ಅಭಿಜಿತ್ ದೀಪ್ಗೆ ಮಾತನಾಡಿದ್ದಾರೆ. ಏನು ಹೇಳಿದ್ರು ಒಂದ್ಸರಿ ನೋಡೋಣ. धर्मेंद्र प्रधान ने रिजाइन कर दिया है। We have bloody Senate. क्या कहते थे ये? क्या कहते थे? इस सरकार में इस्तीफे नहीं होते। क्या कहते थे? इस सरकार में इस्तीफे नहीं होते। हम कहना चाहते झुकती है दुनिया, झुकाने वाला चाहिए। वैष्णवी, give me the names of all the नीट वाले बच्चों का बैनर लो.
पोस्टमार्टम ये उन सभी बच्चों के लिए जिनकी जिंदगी धर्मेंद्र प्रधान ने ली थी। प्रदीप मेघवाल, ऋतिक मिश्रा, सिद्धार्थ हेगड़े, भाग्यश्री, अंशिका पांडे, उमेश माली, रेणु मीना, रिया कुमारी थापा, शिवानी यादव, अनुकीर्णा, पावन पटेल, आकांक्षा चतुर्वेदी, रीमा बेगम, मैथिली अशोक सोनवणे, अवंतिका मौर्य, जतीन कुमार, गोपिका शेख सना, वेत्यानंदम, ये वो बच्चे हैं जिनको आज न्याय। ಅನಂತರಾಮಯ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ. ಅನಂತರಾಮಯ್ಯ, ನಿನ್ನೆ ಅಷ್ಟೇ ಕೇಂದ್ರ ಸಚಿವರನ್ನ ಸಿಜೆಪಿಯ ವಕ್ತಾರರು ಭೇಟಿಯಾಗಿದ್ರು. ನಾಳೆ ನಮ್ಮ ನಿರ್ಧಾರವನ್ನು ತಿಳಿಸ್ತೀವಿ ಅಂತ ಕೇಂದ್ರ ಸಚಿವರು ಹೇಳಿದ್ರಂತೆ. ಕೊನೆಗೂ ನಿರ್ಧಾರ ಪ್ರಕಟ ಆಗಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ಏನೆಲ್ಲ ಪ್ರಹಸನ ಆಯ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಪ್ರವೀಣ್, ಏನಂದ್ರೆ ಕಳೆದ 10 ದಿನಗಳಿಂದಲೂ ಕೂಡ ಏನು ಈ ಒಂದು ಸಿಜೆಪಿ ದೆಹಲಿಯ ಜಂತರ್ ಮಂತರ್ನಲ್ಲಿ ತೀವ್ರತರವಾದಂತಹ ಹೋರಾಟವನ್ನ ನಡೆಸಿದ್ದನ್ನ ನಾವು ನೋಡ್ತಾ ಇದೀವಿ. ಅಂದ್ರೆ ಈ ಹಿಂದಿನ ಒಂದು ಹೋರಾಟಗಳಲ್ಲಿಗಿಂತಲೂ ಕೂಡ ಏನು ಕಳೆದ 10 ದಿನಗಳಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗಿ ಅದು ದೇಶವ್ಯಾಪಿ ಆ ಒಂದು ಹೋರಾಟದ ಒಂದು ಹೋರಾಟದ ಒಂದು ಹುಮ್ಮಸ್ಸು ದೇಶವ್ಯಾಪಿ ಹಬ್ಬಿದ್ದಂಥದ್ದನ್ನು ಕೂಡ ನೋಡಿದ್ವು. ಎಲ್ಲಾ ರಾಜ್ಯಗಳನ್ನು ಕೂಡ ಸಿಜೆಪಿಯ ಜೊತೆಗೆ ಏನು INDA ಮೈತ್ರಿಕೂಟದ ಪಕ್ಷಗಳು ಕೂಡ ಇದಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ನಡೆಸಿದ್ರು. ಅದ್ರ ಜೊತೆಗೆ ಕಾಂಗ್ರೆಸ್ ಕೂಡ ದೆಹಲಿಯ ಪ್ರಧಾನಿ ನಿವಾಸ ಸೇರಿದಂತೆ ಏನು ಸಿಜೆಪಿಗೆ ಬೆಂಬಲವನ್ನು ವ್ಯಕ್ತಪಡಿಸಿ ಪ್ರತ್ಯೇಕವಾಗಿರುವಂತಹ ಹೋರಾಟವನ್ನು ಕೂಡ ನಡೆಸಿತ್ತು. ಇದಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಮೀಟಿಂಗ್ಗೂ ಕೂಡ ನಡೆದಿದ್ವು. ಏನು ಹೋರಾಟವನ್ನ ಏನು ಅಂದ್ರೆ ಹತ್ತಿಕ್ಕುವ ನಿಟ್ಟಿನಲ್ಲಿ. ಇದ್ರ ಜೊತೆಗೆ ಏನು ಆಕ್ಟಿವಿಸ್ಟ್ ಸೋನಂ ವಾಂಗ್ಚುಕ್ ಅವರ ಜೊತೆನೂ ಕೂಡ ಮಾತುಕತೆ ಕೂಡ ನಡೆದಿತ್ತು. ಅದರ ಒಂದು ಹಿನ್ನೆಲೆಯಲ್ಲಿ ಏನು 26 ದಿನಗಳ ಒಂದು ಉಪವಾಸ ಸತ್ಯಾಗ್ರಹವನ್ನ ಕೂಡ ಅವರು ಕಳೆದ ಗುರುವಾರ ಅಂತ್ಯವನ್ನ ಮಾಡಿದ್ರು. ಇದ್ರ ಜೊತೆಗೆ ಇದ್ರ ಮುಂದುವರೆದ ಭಾಗವಾಗಿ ಏನು ಯೂನಿಯನ್ ಮಿನಿಸ್ಟರ್ ಆಗಿರುವಂತಹ ಜಿತೇಂದ್ರ ಸಿಂಗ್ ಮತ್ತೆ JP ನಡ್ಡಾ ಅವರು ಕೂಡ ಏನು ಸಿಜೆಪಿಯ ಜೊತೆ ನಿನ್ನೆ ಅಷ್ಟೇ ಮಾತುಕತೆಯನ್ನ ನಡೆಸಿದ್ರು. ಅಂದ್ರೆ ಸಿಜೆಪಿಯ ಸ್ಪೋಕ್ಸ್ ಪರ್ಸನ್ ಆಗಿರುವಂತಹ ಸೌರವ್ ದಾಸ್ ಮತ್ತೆ ಅಶುತೋಷ್ ರಂಕಾ ಅವರ ಜೊತೆ ಒಂದು ಸುತ್ತಿನ ಮಾತುಕತೆಯನ್ನ ನಡೆಸಿದ್ರು. ಅದರಲ್ಲಿ ಮುಖ್ಯವಾಗಿರುವಂತಹ ಡಿಮ್ಯಾಂಡ್ ಏನಿತ್ತು, ಈಗಾಗಲೇ ಏನು ಸ್ಟೂಡೆಂಟ್ಸ್ಗೆ ಏನು ಯಾರೆಲ್ಲ ಡೆತ್ ಆಗಿದ್ರು, ಸುಮಾರು 21ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ನೀಟ್ ಆಸ್ಪಿರೆಂಟ್ಸ್ ಏನ್ ಡೆತ್ ಆಗಿದ್ರು ಅವರ ಒಂದು ಫ್ಯಾಮಿಲಿಗೆ ಕಾಂಪೆನ್ಸೇಷನ್ ಕೊಡುವಂತದ್ದು. ಅದ್ರ ಜೊತೆಗೆ ಏನು ಈಗಾಗಲೇ ಏನು ಕೇಸ್ ರಿಜಿಸ್ಟರ್ ಆಗಿದೆಯಲ್ಲ ಆ ಕೇಸನ್ನ ವಿತ್ಡ್ರಾ ಮಾಡುವಂತದ್ದು. ಜೊತೆಗೆ ಮುಖ್ಯವಾಗಿ ಎಜುಕೇಶನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಪಡೆಯುವಂತದ್ದು. ಬಟ್ ಈ ಎರಡನ್ನೂ ಈಗಾಗಲೇ ಏನು ನಿನ್ನೆ ಡಿಮ್ಯಾಂಡ್ ಅನ್ನ ಫುಲ್ಫಿಲ್ ಮಾಡಿದ್ದಂತಹದ್ದನ್ನು ಕೂಡ ನಾವು ನೋಡಿದ್ರು. ಜೊತೆಗೆ ವಾಂಗ್ಚುಕ್ ಅವ್ರಿಗೂ ಕೂಡ ಕೊಟ್ಟಂತಹ ಲೆಟರ್ ಅಲ್ಲಿ ರೇಟಿಂಗ್ ಅಲ್ಲೂ ಕೂಡ ಕೊಟ್ಟಿದ್ರು. ಆದ್ರೆ ಪ್ರಮುಖವಾಗಿ ಡಿಮ್ಯಾಂಡ್ ಇದ್ದಿದ್ದಂಥದ್ದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ. ಬಟ್ ಇದು ಸ್ವಲ್ಪ ಏನು ಇವತ್ತು ಈಗಾಗಲೇ ಧರ್ಮೇಂದ್ರ ಪ್ರಧಾನ್ ಅವರು ದೇಶದ ಯುವಕರನ್ನ ಉದ್ದೇಶಿಸಿ ಒಂದು ಲೆಟರ್ ಅನ್ನ ಬರೆದು ತಮ್ಮ ಒಂದು ಸವಿಸ್ತಾರವಾಗಿರುವಂತಹ ತಮ್ಮ ಅನುಭವವನ್ನ 4 ದಶಕಗಳ ತಮ್ಮ ಒಂದು ಶಿಕ್ಷಣಕ್ಕೆ ತಾವು ಯಾವೆಲ್ಲ ಸುಧಾರಣೆಯನ್ನ ತಗೊಂಡು ಒಂದು ಎಮೋಷನಲ್ ಆಗಿರುವಂತಹ ಒಂದು ಲೆಟರ್ ಅನ್ನ PM ನರೇಂದ್ರ ಮೋದಿ ಅವರಿಗೆ ಅಡ್ರೆಸ್ ಮಾಡಿ ಒಂದು ರಿಸಿಗ್ನೇಷನ್ ಅನ್ನ ಬರೆದಿದ್ದಾರೆ. ಅದರಲ್ಲಿ ಅವರು ಮುಖ್ಯವಾಗಿ ಮೆನ್ಷನ್ ಮಾಡಿರೋದು, ನಾನು ಸಾಕಷ್ಟು ಸುಧಾರಣೆಗಳನ್ನ ತಗೊಂಡು ಬಂದಿದ್ದೆ. ಅದ್ರ ಜೊತೆಗೆ ಏನು ಈ ಒಂದು ರೆಸ್ಪಾನ್ಸಿಬಿಲಿಟಿ ಏನು ಮೇ 3ನೇ ತಾರೀಕು ಒಂದು ಏನು ಪೇಪರ್ ಲೀಕ್ ಆಯ್ತು, ಈ ಒಂದು ಲೀಕ್ ಆದಂತಹ ಸಂದರ್ಭದಲ್ಲಿ ಅದರ ಜವಾಬ್ದಾರಿಯನ್ನು ಕೂಡ ನಾನೇ ಹೊತ್ತಿದ್ದೆ. ಅದ್ರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನರ ಒಂದು ಅರೆಸ್ಟ್ ಕೂಡ ಆಗಿತ್ತು. ಮತ್ತೆ ಅವರ ಮೇಲೆ CBI ಕೂಡ ಈಗಾಗಲೇ ಏನು ಈ ಒಂದು ವಿಚಾರವಾಗಿ ಎನ್ಕ್ವೈರಿ ಕೂಡ ನಡೆಸಿರುವಂತದ್ದನ್ನು ಕೂಡ ಹೇಳಿದ್ರು. ಅದಾದ ನಂತರ ಏನು ಈ ಒಂದು ಎಕ್ಸಾಮ್ ಮಾಡಿದ್ದು ಜೂನ್ 21ನೇ ತಾರೀಕು. ಜೂನ್ 21ರಲ್ಲಿ ಎಲ್ಲ ಒಂದು ಏನು ಪೇರೆಂಟ್ಸ್ ಸಹಕಾರದಿಂದ ಒಂದು ಉತ್ತಮವಾಗಿರುವಂತಹ ಎಕ್ಸಾಮ್ ಪರಿಪೂರ್ಣವಾಗಿ ನಡೀತು. ಅದರ ಜೊತೆಗೆ ಇದೇ ಒಂದು ಎಕ್ಸಾಮ್ ನಡೆಯುವಂತಹ ನಿಟ್ಟಿನಲ್ಲಿ ಎಲ್ಲಾ ರಾಜ್ಯ ಸರ್ಕಾರಗಳು ಕೂಡ ಜೊತೆಗೆ ಜಿಲ್ಲಾಡಳಿತ ಕೂಡ ಸಹಕಾರವನ್ನ ಕೊಡ್ತು. ಅದರಂತೆ ಜುಲೈ 16ನೇ ತಾರೀಕು ಈ ಒಂದು ರಿಸಲ್ಟ್ ಕೂಡ ಅನೌನ್ಸ್ ಆಯ್ತು.
ಈ ಒಂದು ನಿಟ್ಟಿನಲ್ಲಿ ಈ ಒಂದು ಮಧ್ಯದಲ್ಲಿ ಅಂದ್ರೆ ಏನು ಪೇಪರ್ ಲೀಕ್ ಆದಂತಹ ಸಂದರ್ಭದಲ್ಲಿ ಅವತ್ತಿಂದಲೂ ಕೂಡ ಕೆಲವೊಂದು ರಾಜಕೀಯ ಶಕ್ತಿಗಳು ಅಂದ್ರೆ ಪರೋಕ್ಷವಾಗಿ ಅವರು ಪ್ರತಿಪಕ್ಷಗಳಿಗೆ ಹೇಳಿರುವಂತದ್ದು ಹುನ್ನಾರವನ್ನ ಅಂದ್ರೆ ಏನು ಬೇಕಂತಲೇ ಇದನ್ನ ದೊಡ್ಡ ಮಟ್ಟದಲ್ಲಿ ತಗೊಂಡೋದ್ರು ಅಂತ ಹೇಳ್ಬಿಟ್ಟು ಬರ್ದಿದ್ದಾರೆ. ಹೀಗಾಗಿ ಇದರ ಒಂದು ಯುವಕರ ಒಂದು ಹಿತಾಸಕ್ತಿ, ಅದ್ರ ಜೊತೆಗೆ ಯುವಕರ ಒಂದು ಈ ಒಂದು ಪ್ರತಿಭಟನೆಗೆ ನಾನು ಏನು ಮಾರಲ್ ಅಕೌಂಟಬಿಲಿಟಿಯನ್ನ ಹೊತ್ತು ನಾನು ರಾಜೀನಾಮೆಯನ್ನ ಕೊಡ್ತಾ ಇದ್ದೀನಿ ಅನ್ನೋ ಒಂದು ಸವಿಸ್ತಾರವಾಗಿರುವಂತಹ ತಮ್ಮ ಬರವಣಿಗೆಯನ್ನ ಬರೆದು ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೂ ಕೂಡ ಒಂದು ಥ್ಯಾಂಕ್ಸ್ ಅನ್ನು ಹೇಳಿದ್ರೆ, ನನ್ನನ್ನ ನೀವು ಬೆಂಬಲಿಸಿದ್ರಿ, ನನಗೆ ಸಾಕಷ್ಟು ಅವಕಾಶವನ್ನ ಕೊಟ್ಟಿದ್ರಿ, ಅವಕಾಶವನ್ನ ನಾನು ಬಳಸ್ಕೊಂಡು ನಾನು ಸಾಕಷ್ಟು ಇಂಪ್ಲಿಮೆಂಟ್ ಅನ್ನು ಕೂಡ ಮಾಡಿದೆ. ಆದ್ರೆ ಈಗ ನಾನು ವೈಯಕ್ತಿಕವಾಗಿ ಅಂದ್ರೆ ಇದರ ಹೊಣೆಯನ್ನ ಹೊತ್ತು ನಾನೇ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳಿದೆ. ಬಟ್ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂತದ್ದು ಏನಪ್ಪಾ ಅಂದ್ರೆ ಪ್ರವೀಣ್, ಇಲ್ಲಿ ಡಿಮ್ಯಾಂಡ್ ಮಾಡಿ ಬಿಜೆಪಿ ಅಥವಾ ಸೆಂಟ್ರಲ್ ಗವರ್ಮೆಂಟ್ ತಗೊಂಡಿಲ್ಲ ರಾಜೀನಾಮೆಯನ್ನ, ಅವರೇ ಏನು ಓನ್ ಡಿಸಿಷನ್ ಆಗಿ ಈ ಒಂದು ರಾಜೀನಾಮೆಯನ್ನ ಕೊಟ್ಟಿರುವಂತದ್ದು. ಬಟ್ ಅಂದ್ರೆ ಇದನ್ನ ಸ್ವಲ್ಪ ಮ್ಯಾನೇಜ್ ಮಾಡೋ ಪ್ರಯತ್ನವನ್ನು ಸರ್ಕಾರ ಮಾಡ್ತು. 47 ಅಧಿಕಾರಿಗಳನ್ನ ವಜಾ ಮಾಡೋ ಪ್ರಯತ್ನ, ನಾವು ಬೇರೆ ಬೇರೆ ಕಠಿಣ ಕ್ರಮ ತೆಗೆದುಕೊಳ್ತೀವಿ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನೆಲ್ಲ ಮಾಡ್ತೀವಿ, ಒಂದು ಸಮಜಾಯಿಸಿ ಕೊಡೋ ಪ್ರಯತ್ನ ಮಾಡ್ತಲ್ವಾ ಕೇಂದ್ರ ಸರ್ಕಾರ ಮೊದಲ ಹಂತದಲ್ಲಿ? ಖಂಡಿತವಾಗ್ಲೂ ಕೂಡ ಈಗ ಹೊಸದಾಗಿ ಏನು ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ನಾವು ಮಾಡ್ತೀವಿ ಅಂತ ಹೇಳಿರುವಂತದ್ದು. ಅದ್ರ ಜೊತೆಗೆ ಆ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಲ್ಲಿ ಈ ಒಂದು ಆಕ್ಟ್ ಅನ್ನು ತಗೊಂಡ್ಬಂದಿದ್ರೆ, ಏನು ಪಬ್ಲಿಕ್ ಎಕ್ಸಾಮಿನೇಷನ್ ಆಕ್ಟ್ 2024 ಅಂತ ಹೇಳ್ಬಿಟ್ಟು, ಆ ಆಕ್ಟ್ ಪ್ರಕಾರ 10 years ಅವ್ರಿಗೆ ಇಂಪ್ರಿಸನ್ಮೆಂಟ್, ಅದ್ರ ಜೊತೆಗೆ 10 crore ಫೈನ್ ಕೂಡ ಹಾಕುವಂತದ್ದು. ಹೀಗೆ ಸಾಕಷ್ಟು ಒಂದಷ್ಟು ಇಂಪ್ಲಿಮೆಂಟ್ ಇದನ್ನೇನಾದ್ರೂ ಮಾಡಿ ಇಲ್ಲಿಗೆ ನಿಲ್ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನಗಳು ಕೂಡ ನಡೀತು. ಆದ್ರೆ ಎಲ್ಲೋ ಒಂದ್ ಕಡೆ ತುಂಬಾ ಸ್ಟ್ರಾಂಗ್ ಸಿಜೆಪಿ ನಿಂತಿದ್ರಿಂದಾಗಿ ಅದಕ್ಕೆ ಅವರಿಗೆ ಬೆಂಬಲವಾಗಿ ಇಡೀ ದೇಶವ್ಯಾಪಿ ಒಂದು ಬೆಂಬಲವಾಗಿದ್ರಿಂದಾಗಿ ಅನಿವಾರ್ಯ ಅನ್ನೋ ಕಾರಣಕ್ಕೋಸ್ಕರ ಇನ್ನೂ ಕೂಡ ನಾನು ಮುಂದುವರೆದ್ರೆ, ಇನ್ನೂ ಕೂಡ ಮಂಡಾಟವನ್ನ ಮಾಡಿದ್ರೆ ಇದು ಸರಿಯಾಗಲ್ಲ ಅನ್ನೋ ನಿಟ್ಟಿನಲ್ಲಿ ಬಹುಶಃ ರಾಜೀನಾಮೆ ಕೊಟ್ಟಿರುವಂತದ್ದು. ಬಟ್ ಇದು ಅಕ್ಸೆಪ್ಟೇಬಲ್, ಬಟ್ ತುಂಬಾ ತಡವಾಯ್ತು. ಯಾಕೆಂದ್ರೆ ಮೊದಲೇ ಈ ಒಂದು ನಿರ್ಧಾರವನ್ನ ತಗೊಂಡಿದ್ರೆ ಅಲ್ಲಿ ದೆಹಲಿನಲ್ಲಿ ಸಾಕಷ್ಟು ಏನು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಆಗಿರ್ಬೋದು ಅಥವಾ ಒಂದಷ್ಟು ಗವರ್ಮೆಂಟ್ ವೆಹಿಕಲ್ಸ್ ಡ್ಯಾಮೇಜ್ ಆಗಿರ್ಬೋದು, ಜೊತೆಗೆ ಪೊಲೀಸರ ಮೇಲೆ ಒಂದಷ್ಟು ಒಂದು ಅಭಿಪ್ರಾಯ. ಓಕೆ ಅನಂತರಾಮಯ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. छत्तीसगढ़ से